ಡ್ರ್ಯಾಗನ್ ಗ್ಲಿಮ್ಸ್ ನೋಡಿದ್ರ? ಪ್ರಶಾಂತ್ ನೀಲ್ ನಿರ್ದೇಶನದ ಜೂನಿಯರ್ NTR ನಟನೆಯ ಡ್ರ್ಯಾಗನ್ ಚಿತ್ರದ 4 ನಿಮಿಷಗಳ ಸುದೀರ್ಘ ಗ್ಲಿಮ್ಸ್ ಸದ್ಯಕ್ಕೆ ಬಿಡುಗಡೆಯಾಗಿದೆ. ಸಿನಿರಂಗದಲ್ಲಿ ಇದೇ ಚರ್ಚೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಬರೀ ಹೀರೋ ಎಂಟ್ರಿಗೆ ಮಾತ್ರ ಪ್ರಾಮುಖ್ಯತೆ ನೀಡದೆ ಇಡೀ ಸಿನಿಮಾದ ಕಥೆ ನಡೆಯುವ ಜಗತ್ತು, ಅದರ ಕಾಲಘಟ್ಟ ಮತ್ತು ಪಾತ್ರಗಳ ಹಿನ್ನೆಲೆಯನ್ನ ವಿವರವಾಗಿ ಪರಿಚಯಿಸಲಾಗಿದೆ. 1947ರ ಸ್ವಾತಂತ್ರ್ಯದ ನಂತರದ ಹಿನ್ನೆಲೆ ಹೊಂದಿರುವ ಈ ಕಥೆಯ ಮುಖ್ಯ ಡ್ರಾಮಾ ನಡೆಯೋದು 1967ರಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶಾಂತ್ ನೀಲ್ ಮತ್ತೆ ಅದೇ ಕಪ್ಪು ಬಣ್ಣ, ಅದೇ ಹೊಗೆ, ಅದೇ KGF ಶೈಲಿ ಮಾಡ್ತಾ ಇದ್ದಾರೆ ಅನ್ನೋ ದೊಡ್ಡ ವಿಮರ್ಶೆ ನಡೀತಾ ಇದೆ. ಈ ಮಾತಿಗೆ ಸ್ವತಃ ಪ್ರಶಾಂತ್ ನೀಲ್ ತಮ್ಮ ಇಂಟರ್ವ್ಯೂನಲ್ಲಿ ಮುಕ್ತವಾಗಿ ಉತ್ತರವನ್ನ ನೀಡಿದ್ದಾರೆ. ಏನ್ ನೀಡಿದಾರೆ ಗೊತ್ತಾ? ನೀಲ್ ಹೇಳಿರೋ ಪ್ರಕಾರ KGFನ ರಾಕಿ, ಸಲಾರ್ನ ದೇವ ಮತ್ತು ಈಗ ಬರ್ತಿರೋ ಡ್ರ್ಯಾಗನ್ ಸಿನಿಮಾದ ಲೂಗರ್, ಇದು ಅವರ ಆಂಟಿ ಹೀರೋ ಅಥವಾ ಗ್ರೇ ಶೇಡ್ ಸಿನಿಮಾಗಳ ಕೊನೆಯ ಸರಣಿ. ಈ ಸಿನಿಮಾದ ನಂತರ ಅವರು ಇಂತಹ ಡಾರ್ಕ್ ಜಾನರ್ ಸಿನಿಮಾಗಳನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿ ತಮ್ಮ ಫಾರ್ಮೆಟ್ ಚೇಂಜ್ ಮಾಡಲಿದ್ದಾರಂತೆ. ವಾವ್, ಎಂತ ನ್ಯೂಸ್ ಅಲ್ವಾ? ಕಳೆದ 2 ದಶಕಗಳಿಂದ ಅವರು ಪ್ಲಾನ್ ಮಾಡ್ತಿರೋ ಒಂದು ಮೈಥಾಲಜಿ ಅಂದ್ರೆ ಪುರಾಣ ಆಧಾರಿತ ಕಲರ್ಫುಲ್ ಸಿನಿಮಾವನ್ನ ಇದರ ನಂತರ ಅವರು ತೆಗೆದುಕೊಳ್ಳಲಿಕ್ಕೆ ಇದಾರಂತೆ. ಅಂದ್ರೆ ಪ್ರಶಾಂತ್ ನೀಲ್ ಶೈಲಿಯ ಕಡು ಕಪ್ಪು ಜಗತ್ತಿನ ಕೊನೆಯ ಅಲ್ಟಿಮೇಟ್ ಸಿನಿಮಾವೇ ಈ ಡ್ರ್ಯಾಗನ್ ಆಗಬಹುದು. ಈ ಗ್ಲಿಮ್ಸ್ನ ಆರಂಭದ 1.5 ನಿಮಿಷದ ದೃಶ್ಯಗಳನ್ನು ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅದು ನಾರ್ಮಲ್ ಶೂಟಿಂಗ್ ತರ ಕಾಣಿಸಲ್ಲ. ಅಲ್ಲಿರೋ ಸೈನಿಕರು ಹಿಡಿದಿರೋ ಡ್ರಮ್ ಮತ್ತೆ ಅವರ ಕೈಗಳು ಚಲಿಸದೆ ಒಂದೇ ಕಡೆ ನಿಂತಿವೆ. ಇದಕ್ಕೆ ಕಾರಣ ಈ ಗ್ಲಿಮ್ಸ್ನ ಆರಂಭಿಕ ದೃಶ್ಯಗಳನ್ನ ಕ್ರಿಯೇಟ್ ಮಾಡಲು AI ಬಳಸಲಾಗಿದೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಿನಿಮಾ ಇನ್ನು ಶೂಟಿಂಗ್ ಹಂತದಲ್ಲಿ ಇರೋದ್ರಿಂದ ಹಳೆಯ ಕಾಲದ ಬ್ಯಾಕ್ ಡ್ರಾಪ್ ಅನ್ನ ತೋರಿಸೋದಕ್ಕೆ ನೀಲ್ AI ಸಹಾಯವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಇಲ್ಲಿ ಹಿಸ್ಟಾರಿಕಲ್ ಡೀಟೇಲಿಂಗ್ ಅನ್ನ ಗಮನಿಸಲೇಬೇಕು. ಮ್ಯಾಪ್ನಲ್ಲಿ ಇಂದಿನ ಕೇರಳ ಇರೋ ಜಾಗದಲ್ಲಿ ಟ್ರಾವಂಕೋರ್ ಕೊಚ್ಚಿನ್ ಅಂತಲೂ, ಶ್ರೀಲಂಕಾವನ್ನ ಸಿಲೋನ್ ಅಂತಲೂ ಹಳೆಯ ಇತಿಹಾಸಕ್ಕೆ ತಕ್ಕಂತೆ ನಿಖರವಾಗಿ ತೋರಿಸಲಾಗಿದೆ. ಕಥೆ ನಡೆಯೋದು 1967ರಲ್ಲಿ, ಅಂದ್ರೆ ಬ್ರಿಟಿಷರು ಭಾರತ ಬಿಟ್ಟು ಹೋದ ಹೊಸದರಲ್ಲಿ ನಡೆಯೋ ಹಿಸ್ಟಾರಿಕಲ್ ಡ್ರಾಮಾ ಇದು. ಪ್ರಶಾಂತ್ ನೀಲ್ ಈ ಗ್ಲಿಮ್ಸ್ನಲ್ಲಿ ಇಡೀ ಸಿನಿಮಾದ ವಿಲನ್ ನೆಟ್ವರ್ಕ್ ಮತ್ತು ಆ ವ್ಯವಸ್ಥೆ ಏನಿದೆ ನೋಡಿ ಕ್ಲಿಯರ್ ಆಗಿ ರಿವೀಲ್ ಮಾಡಿದ್ದಾರೆ. ಸ್ವಾತಂತ್ರ್ಯದ ನಂತರ ಜಗತ್ತಿನ ಕರಾಳ ಮಾದಕ ದ್ರವ್ಯದ ಜಾಗಗಳಾದ ಗೋಲ್ಡನ್ ಟ್ರಯಾಂಗಲ್, ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್ ಮತ್ತು ಗೋಲ್ಡನ್ ಕ್ರೆಸೆಂಟ್, ಅಫ್ಘಾನಿಸ್ತಾನ, ಪಾಕಿಸ್ತಾನ ನಡುವೆ ನಡೆಯೋ ಅಫೀಮು ಮತ್ತು ಹೆರಾಯಿನ್ ಬಿಸ್ನೆಸ್ ಸುತ್ತ ಈ ಕಥೆ ಇರುತ್ತಂತೆ. ಮುಂಬೈ ಮೂಲದ ಅಫ್ಘಾನ್ ಟ್ರೇಡಿಂಗ್ ಕಂಪನಿಯ ಬಾಸ್ ದಾದಾ ಸರ್ಕಾರ್, ಆಶುತೋಷ್ ರಾಣಾ, ಸುಜೋಯ್ ಸರ್ಕಾರ್ ಮತ್ತು ಮಂತ್ರಿ ಪಾತ್ರದ ಬಾಬಿ ಸರ್ಕಾರ್ ಈ ಜಾಲ ನಡೆಸ್ತಾ ಇರ್ತಾರೆ. ಇವರ ಅಕೌಂಟೆಂಟ್ ರಾವ್ ಮತ್ತು ರಷ್ಯಾದ ವಿತರಕ ವಿಕ್ಟರ್ ಮೆನ್ಸಿಕೋ ಸೇರಿ ಇಂಟರ್ನ್ಯಾಷನಲ್ ಮಾಫಿಯಾವನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇವರ ಜೊತೆಗೆ ಸ್ಕಲ್ ಮಾಸ್ಕ್ ಹಾಕಿರೋ 91 ಡೆತ್ಸ್ ಅನ್ನೋ ಕ್ರೂರ ಗ್ಯಾಂಗ್ ಕೂಡ ಇಲ್ಲಿದೆ. ಕಥೆ ಬರೆಯೋ ಸಮಯದಲ್ಲಿ ಜೂನಿಯರ್ NTR ಅವರು ಪ್ರಶಾಂತ್ ನೀಲ್ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರಂತೆ. ಯೋಚನೆ ಮಾಡಿ, ಏನಿರ್ಬೋದು ಪ್ರಶ್ನೆ? ಮಹಾಭಾರತದ ನಿಜವಾದ ವಿಜೇತ ಯಾರಿರ್ಬೋದು ನೀವು ಹೇಳಿ? ಕೃಷ್ಣ ಆಗಿರ್ಬೋದಾ, ಅರ್ಜುನ ಆಗಿರ್ಬೋದಾ ಅನ್ನುವಂಥ ಪ್ರಶ್ನೆ ಕೇಳಿದಾಗ NTR ಹೇಳಿದ್ರಂತೆ ನಿಜವಾದ ವಿಜೇತ ಶಕುನಿ. ಯಾಕಂದ್ರೆ ಆತ ಅಂದುಕೊಂಡ ಚದುರಂಗದಾಟದಂತೆಯೇ ಇಡೀ ಮಹಾಯುದ್ಧವೇ ನಡೆಯಿತು ಮತ್ತು ಕೌರವರು ಸರ್ವನಾಶ ಆದ್ರು. ಈ ಒಂದೇ ಒಂದು ಪಾಯಿಂಟ್ ಪ್ರಶಾಂತ್ ನೀಲ್ ಅವರಿಗೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಬರೆಯಲು ಮೇನ್ ಇನ್ಸ್ಪಿರೇಷನ್ ಆಯ್ತಂತೆ. ಇದರ ಅರ್ಥ ಸಿನಿಮಾದಲ್ಲಿ NTR ಪಾತ್ರ ಬರೀ ಕತ್ತಿ ಹಿಡಿದು ರಕ್ತ ಹರಿಸಲ್ಲ, ಬದಲಿಗೆ ಶಕುನಿಯ ತರ ತೆರೆಯ ಮರೆಯಲ್ಲಿ ನಿಂತು ಇಡೀ ಜಾಗತಿಕ ಮಾಫಿಯಾ ಜಾಲವನ್ನ ತನ್ನ ಮೈಂಡ್ ಗೇಮ್ನಿಂದ ಆಡಿಸಿ ನಾಶ ಮಾಡುತ್ತೆ. ಇದಕ್ಕಾಗಿಯೇ 3 ವರ್ಷಗಳ ಕಾಲ ಕಥೆಯ ಡ್ರಾಮಾ ಮೇಲೆ ಕೆಲಸ ಮಾಡಿದ್ದಾರಂತೆ. ಗ್ಲಿಮ್ಸ್ ಕೊನೆಯಲ್ಲಿ ಶವಗಳ ರಾಶಿ ಮಧ್ಯೆ NTR ಎಂಟ್ರಿ ಕೊಡ್ತಾರೆ. ಅವರ ಪಾತ್ರದ ಹೆಸರು ಲೂಗರ್. ಲೂಗರ್ ಅಂದ್ರೆ ಏನ್ ಗೊತ್ತಾ? ಮೊದಲನೇ ಮತ್ತು 2ನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಜರ್ಮನ್ ಸೈನಿಕರು ಕ್ರೂರವಾಗಿ ಎದುರಾಳಿಗಳನ್ನ ಮುಗಿಸೋದಿಕ್ಕೆ ಬಳಸ್ತಾ ಇದ್ದ ಒಂದು ಸೆಮಿ ಆಟೋಮೆಟಿಕ್ ಪಿಸ್ತೂಲ್. ಆ ಪಿಸ್ತೂಲ್ನ ಹೆಸರೇ ಲೂಗರ್ ಅಂತೆ. ಈ ಹೆಸರೇ ಅವರ ಕ್ಯಾರೆಕ್ಟರ್ ಎಷ್ಟು ವೈಲೆಂಟ್ ಅನ್ನೋದನ್ನ ತೋರಿಸುತ್ತೆ. ಅಫ್ಘಾನಿಸ್ತಾನದಲ್ಲಿ ಟ್ರೈನಿಂಗ್ ಆಗಿರೋ ಅಸಾಸಿನ್ ಅಂದ್ರೆ ಕೊಲೆಗಡುಕ ತರ ಕಾಣಲು NTR ಕೇವಲ ಕೆಲವೇ ತಿಂಗಳುಗಳಲ್ಲಿ 15ರಿಂದ 16 kg ತೂಕ ಇಳಿಸಿಕೊಂಡಿದ್ದಾರಂತೆ. ಅವರು ತುಂಬಾ ಸಣ್ಣಗಾಗಿ ಸುಸ್ತಾಗಿ ಕಾಣುತ್ತಿದ್ದರಿಂದ ಅವರ ತಾಯಿ ಮತ್ತೆ ಅವರ ವೈಫ್ ಶೂಟಿಂಗ್ ಸೆಟ್ನಲ್ಲಿ ಪ್ರಶಾಂತ್ ನೀಲ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರಂತೆ. ಇದನ್ನ ಪ್ರಶಾಂತ್ ನೀಲ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. RR ಸಿನಿಮಾದಲ್ಲಿ ಸೂಪರ್ ಪರ್ಸನಾಲಿಟಿ ನೋಡಿದ್ದ ಆಡಿಯನ್ಸ್
ಈ ಲೀನ್ ಆ್ಯಂಡ್ ರಗಡ್ ಲುಕ್ ಸ್ವಲ್ಪ ಹೊಸದಾಗಿ ಕಾಣಿಸುತ್ತೆ. ಅಭಿಮಾನಿಗಳಲ್ಲಿ ಇರೋ ದೊಡ್ಡ ಕನ್ಫ್ಯೂಷನ್ ಅಂದರೆ ಈ ಸಿನಿಮಾ KGF ಅಥವಾ ಸಲಾರ್ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತಾ ಅಂತ. ಎಲ್ರಿಗೂ ಆ ಡೌಟ್ ಇದ್ದೇ ಇರುತ್ತೆ, ಯಾಕಂದರೆ ಅವರೇ ತಾನೇ ಡೈರೆಕ್ಟರು. ಆದರೆ ಗ್ಲಿಮ್ಸ್ನಲ್ಲಿ ಗನ್ ಮೇಲೆ ಸಿಗರೆಟ್ ಹಚ್ಚೋ ಶೈಲಿ ನೋಡಿದ್ರೆ ಸ್ವಲ್ಪ KGF ನೆನಪಾಗೋದು ನಿಜ, ಫ್ರೆಶ್ ಫೀಲ್ ಇಲ್ಲ ಅನ್ನೋದು ನೆನಪಾಗೋದು ನಿಜ. ಆದರೆ ಪ್ರಶಾಂತ್ ನೀಲ್ ಇಂಟರ್ವ್ಯೂನಲ್ಲಿ ಹೇಳಿರೋ ಹಾಗೆ KGF ಮತ್ತು ಸಲಾರ್ ಚಿತ್ರಗಳ ರೈಟ್ಸ್ ಇರೋದು ಹೊಂಬಾಳೆ ಫಿಲ್ಮ್ಸ್ ಹತ್ರ. ಆದರೆ ಡ್ರ್ಯಾಗನ್ ಮಾಡ್ತಿರೋದು ಮೈತ್ರಿ ಮೂವಿ ಮೇಕರ್ಸ್ ಜೊತೆಗೆ. ಬೇರೆ ಬೇರೆ ಪ್ರೊಡಕ್ಷನ್ ಹೌಸ್ ಮತ್ತು ಬೇರೆ ಬೇರೆ ಸ್ಟಾರ್ಸ್ ಇರೋದ್ರಿಂದ ಕ್ರಾಸ್ ಓವರ್ ಮಾಡೋದು ತೀರಾ ಕಷ್ಟ ಅಂತ ನೀಲ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಲಾರ್ ಮಾಡರ್ನ್ ಕಾಲದ ಕಥೆಯಾಗಿದ್ದರಿಂದ ಕನೆಕ್ಷನ್ ಸಾಧ್ಯವೇ ಇಲ್ಲ ಬಿಡಿ. ಆದರೆ KGFನ ರಾಕಿ ಭಾಯ್ ಕಥೆ 1970ರ ದಶಕದಲ್ಲಿ ನಡೆಯೋದ್ರಿಂದ ಮುಂದೆ ಪ್ರೊಡ್ಯೂಸರ್ಸ್ ಒಪ್ಪಂದ ಮಾಡಿಕೊಂಡ್ರೆ ಸಣ್ಣ ಬದಲಾವಣೆಗೆ ಚಾನ್ಸ್ ಇರುತ್ತೆ. ಬಟ್ ಸದ್ಯಕ್ಕಂತೂ ಯಾವುದೇ ಯೂನಿವರ್ಸಲ್ ಲಿಂಕ್ ಇಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ. ಗ್ಲಿಮ್ಸ್ನ ಬ್ಯಾಕ್ಗ್ರೌಂಡ್ನಲ್ಲಿ ಬೈಬಲ್ ಶ್ಲೋಕಗಳನ್ನು ಹೇಳುತ್ತಾ 7ನೇ ದಿನ ರಾಕ್ಷಸ ಹುಟ್ಟಿದ ಅಂತ NTR ಪಾತ್ರವನ್ನು ಪರಿಚಯಿಸೋ ಧ್ವನಿ ನಟಿ ರುಕ್ಮಿಣಿ ವಸಂತ್ ಅವರದ್ದು. And then the devil was born. ನೀಲ್ ಅವರ ಹಳೆ ಸಿನಿಮಾಗಳಲ್ಲಿ ನಾಯಕಿಯರ ಪಾತ್ರಕ್ಕೆ ಅಷ್ಟೊಂದು ತೂಕ ಇರುತ್ತಿರಲಿಲ್ಲ. ಆದರೆ ಇಲ್ಲಿ ರುಕ್ಮಿಣಿ ಧ್ವನಿಯೇ ಕಥೆಗೆ ದೊಡ್ಡ ಹೈಪ್ ಕೊಟ್ಟಿದೆ. ಇವರ ಜೊತೆಗೆ ಇಂಡಿಯನ್ ನಾರ್ಕೋಟಿವ್ ಬ್ಯೂರೋ ಮುಖ್ಯಸ್ಥನಾಗಿ ಅನಿಲ್ ಕಪೂರ್ ಪಾಸಿಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಇಡೀ ಸಿನಿಮಾದ ಅತಿ ದೊಡ್ಡ ಶಾಕಿಂಗ್ ರಹಸ್ಯವನ್ನ ಪ್ರಶಾಂತ್ ನೀಲ್ ಸಂದರ್ಶನದ ಕೊನೆಯಲ್ಲಿ ಬಿಟ್ಕೊಟ್ಟಿದ್ದಾರೆ. ಏನಿದೆ ಗೊತ್ತಾ ಶಾಕಿಂಗ್ ರಹಸ್ಯ? ಹೊರಗಿನಿಂದ ನೋಡೋಕೆ ಇದು ಮಾಫಿಯಾ ಅಥವಾ ಗ್ಯಾಂಗ್ಸ್ಟರ್ ಸಿನಿಮಾ ತರ ಕಂಡ್ರೂ ಕೂಡ ಈ ಸಿನಿಮಾದ ಅಸಲಿ ತಿರುಳು ದೇಶಭಕ್ತಿ. ಭಾರತೀಯ ಚಿತ್ರರಂಗದಲ್ಲೇ ಇದುವರೆಗೂ ಯಾರು ಮಾಡದಂತಹ ಒಂದು ವಿಭಿನ್ನ ದೇಶಭಕ್ತಿಯ ಕಥೆಯನ್ನ ಈ ಕ್ರಿಮಿನಲ್ ಜಗತ್ತಿನ ಹಿನ್ನೆಲೆಯಲ್ಲಿ ನೀಲ್ ಹೇಳ್ತಾ ಇದ್ದಾರೆ. ಅಂದ್ರೆ NTR ಪಾತ್ರ ಕ್ರಿಮಿನಲ್ ತರ ಕಂಡ್ರು ಆತ ಇಂಟರ್ನ್ಯಾಷನಲ್ ಮಾಫಿಯಾವನ್ನ ಒಳಗಿನಿಂದಲೇ ನಾಶ ಮಾಡಲು ಭಾರತದಿಂದ ಕಳಿಸಲಾಗಿರುವಂತಹ ಒಬ್ಬ ಸೀಕ್ರೆಟ್ ದೇಶಭಕ್ತ ಏಜೆಂಟ್ ಆಗಿರುವಂತಹ ಸಾಧ್ಯತೆ ಸ್ವಲ್ಪ ಹೆಚ್ಚಿದೆ. ನೋಡಿ, ಮೂವಿ ನೋಡೋದ್ರಿಂದ ಇಂಥದ್ದೆಲ್ಲ ಯೋಚನೆಗಳು ಹೊಳೆಯುತ್ತೆ. ಆದರೆ 2027ರ ಜೂನ್ 11ಕ್ಕೆ ರಿಲೀಸ್ ಆಗಲಿರೋ ಈ ಸಿನಿಮಾ ಪ್ರಶಾಂತ್ ನೀಲ್ ಅವರ ವೃತ್ತಿ ಜೀವನದ ಕೊನೆಯ ಮತ್ತು ಅತ್ಯಂತ ವಿಭಿನ್ನವಾದ ಡಾರ್ಕ್ ಆಕ್ಷನ್ ಪ್ರಯೋಗ ಆಗಲಿದೆ ಅನ್ನೋದು ಪ್ರಶಾಂತ್ ನೀಲ್ ಅವರೇ ಹೇಳಿದ್ದಾರೆ. ನಾವು ಕಾದು ನೋಡಬೇಕಾಗಿದೆ.